ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರುವು ಸಾಕಷ್ಟು ಬದಲಾವಣೆಯನ್ನು ಕೂಡ ಕೊಡುವಂಥ ಯೋಗಗಳಿರುವಂಥದ್ದು. ಏನು ಫಲ ಸಿಗಬೇಕು ಸಿಗ್ತಾ ಇಲ್ಲ ಅಂತ ಹೇಳುವಂಥ ಯೋಚನೆಯನ್ನು ಮಾಡಿಕೊಂಡಿದ್ದರೆ ಸರಿಯಾದಂಥ ಒಂದು ಪ್ರತಿಫಲ ಸಿಗುವಂಥ ಯೋಗಗಳಾಗಿರುವಂಥದ್ದು. ಮನಸ್ಸಂಕಲ್ಪಗಳು ಏನೇನಿದೆ ಎಲ್ಲೋದು ಕೂಡ ಈಡೇರುವಂತಹ ಒಂದು ಲಕ್ಷಣಗಳು ನಿಮಗೆ ಕಾಣಿಸುವಂಥ ಯೋಗಗಳಿರುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ 12 ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಗಳನ್ನು ನೋಡೋದಾದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಶುಕ್ರನು, ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ರವಿ, ಅದೇ ರೀತಿ ಗುರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಬುಧ, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕುಜ ಮತ್ತು ಕೇತು, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಗೋಚಾರ ಫಲಗಳ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಸಿಂಹರಾಶಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಕುಜ, ಅದೇ ರೀತಿಯಾಗಿ ಕೇತುವಿನಿಂದಾಗಿ ಸಾಕಷ್ಟು ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿರುವಂಥದ್ದು. ಉಷ್ಣಾಧಿಕ್ಯಗಳು ಅಥವಾ ಉಷ್ಣ ಪ್ರಕೋಪ ಅಂತ ಹೇಳಿದರೆ ಶರೀರದಲ್ಲಿ ಉಷ್ಣತೆ ಜಾಸ್ತಿ ಆಗುವಂಥದ್ದಿರಬಹುದು, ಅಥವಾ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಭಯಗಳು ಬರುವಂಥದ್ದಿರಬಹುದು, ಜೀರ್ಣಕ್ರಿಯೆ ತೊಂದರೆಗಳು ಬರುವಂಥದ್ದಿರಬಹುದು. ಕೇತುವು ಕೂಡ ಇರೋದರಿಂದಾಗಿ ನೀವು ಪ್ರಧಾನವಾಗಿ ಆರೋಗ್ಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ತಗೊಳ್ಳುವಂಥದ್ದು ಸರ್ವೋತ್ತಮವಾಗಿರ್ತಕ್ಕಂಥ ಒಂದು ಪ್ರತಿವಿಧಿಯಾಗಿರುವಂಥದ್ದು, ಅಂದರೆ ಪರಿಹಾರ ಅಂತ ಹೇಳುವಂಥದ್ದನ್ನು ಕಂಡುಬರುತ್ತೆ. ಅದೇ ರೀತಿಯಾಗಿ ಮಾಡುವಂಥ ವ್ಯವಹಾರ ಉದ್ಯೋಗದಲ್ಲಿ ಕೂಡ ಒಳ್ಳೆಯ ರೀತಿಯಾದಂಥ ಅಭಿವೃದ್ಧಿಯನ್ನು, ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರುವು ಸಾಕಷ್ಟು ಬದಲಾವಣೆಯನ್ನು ಕೂಡ ಕೊಡುವಂಥ ಯೋಗಗಳಿರುವಂಥದ್ದು. ನಿಮ್ಮ ಜನ್ಮರಾಶಿಯಿಂದ ತೃತೀಯ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಸಹಾಯ ಸಹಕಾರಗಳ ಒಳ್ಳೆಯ ಒಂದು ಜನರ ಅಭಿಪ್ರಾಯಗಳು, ಸಹಮತಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ಕೂಡ ವೃದ್ಧಿಯಾಗುವಂಥ ಯೋಗ ಇರುವಂಥದ್ದು. ಕುಟುಂಬಾಧಿಪತಿಯಾಗಿರ್ತಕ್ಕಂಥ ಬುಧ 12ನೇ ಸ್ಥಾನದಲ್ಲಿರೋದ್ರಿಂದಾಗಿ ಕೆಲವಷ್ಟು ನೀವು ತಗೊಂಡಿರುವಂತಹ ನಿರ್ಧಾರಗಳು ಕುಟುಂಬದಲ್ಲಿ ವಿರೋಧವಾಗಿ ಬಂದರೂ ಕೂಡ ಸಹಮತಕ್ಕೆ ಬರುವಂಥ ಯೋಗಗಳು ಮಿತ್ರನ ಕ್ಷೇತ್ರದಲ್ಲಿರುವಂಥ ಬುಧನಿಂದಾಗಿ ಆ ರೀತಿಯಾದಂತಹ ಫಲವನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು. ಸಹೋದರರೊಂದಿಗಿನ ಸಂಬಂಧಗಳು ವೃದ್ಧಿಯಾಗುವಂಥದ್ದು, ಒಳ್ಳೆಯ ಸಹಾಯ ಸಹಕಾರಗಳು, ನೀವೇನೋ ಕೆಲಸ ಕಾರ್ಯಗಳನ್ನು ಮಾಡುವಾಗ ಒಳ್ಳೆಯ ಸಹಮತವನ್ನು ಕೊಡುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೆ, ಅಥವಾ ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ನೀವು ಹೊಸ ವಾಹನವನ್ನು ಖರೀದಿ ಮಾಡುವಂಥ ವಿಷಯ ಆಗಿರಬಹುದು, ಅಥವಾ ವಾಹನದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೂಡ ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ತಗೊಂಡಿರುವಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ದಿಶೆಯಲ್ಲಿ ಯೋಚನೆಗಳನ್ನು ಮಾಡಿಕೊಂಡಿದ್ದರೆ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರತಕ್ಕಂಥದ್ದು. ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಗುರುವು 11ನೇ ಸ್ಥಾನದಲ್ಲಿರೋದ್ರಿಂದಾಗಿ ಪುತ್ರ ಸಂತಾನಾದಿ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು. ವಿವಾಹ ಆಗಿ ಸಂತಾನಕ್ಕೋಸ್ಕರವಾಗಿ ಸಾಕಷ್ಟು ಚಿಕಿತ್ಸೆ ಅಥವಾ ದೇವತಾ ಆರಾಧನೆ ಉಪಾಸನೆಗಳನ್ನು ಮಾಡಿಕೊಂಡು ಬಂದರೂ ಏನು ಪ್ರತಿವಿಧಿಗಳು ಅಂದರೆ ಪರಿಹಾರಗಳು ಸಿಕ್ಕಿಲ್ಲ ಅಂತ ಹೇಳುವಂಥ ಯೋಚನೆಯಲ್ಲಿದ್ದರೆ ಸರಿಯಾದಂತಹ ಒಂದು ಯೋಗಗಳು ಈ ಒಂದು ಸಂದರ್ಭದಲ್ಲಿರೋದ್ರಿಂದಾಗಿ ಗುರು ದೃಷ್ಟಿ, ಗುರುಯೋಗ, ಗುರುಬಲ, ದೈವಾನುಗ್ರಹದಿಂದಾಗಿ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಅದು ಸಹಕಾರಿಯಾಗಿ ಕಂಡುಬರುತ್ತೆ. ಶತ್ರುಋಣ ರೋಗಸ್ಥಾನಾಧಿಪತಿಯಾದಂತಹ ಶನಿಯು ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಸಾಲಗಳನ್ನು ಮರುಪಾವತಿ ಮಾಡುವಂತಹ ಯೋಗಗಳಿರುವಂಥದ್ದು. ಈವರೆಗೆ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಪ್ರಯತ್ನ ಪಟ್ಟುಕೊಂಡು ಇನ್ನೇನು ಫಲ ಸಿಗಬೇಕು ಸಿಗ್ತಾ ಇಲ್ಲ ಅಂತ ಹೇಳುವಂಥ ಯೋಚನೆಯನ್ನು ಮಾಡಿಕೊಂಡಿದ್ದರೆ ಸರಿಯಾದಂಥ ಒಂದು ಪ್ರತಿಫಲ ಸಿಗುವಂಥ ಯೋಗಗಳಾಗಿರುವಂಥದ್ದು. ಎಂಥ ಒಂದು ಸಂಕಲ್ಪಗಳನ್ನು ಮಾಡಿಕೊಂಡಿದ್ದರೂ ಕೂಡ ಅದನ್ನು ಜಯಿಸುವಂಥ ಯೋಗ ಈ ಒಂದು ತಿಂಗಳಿನಲ್ಲಿ, ಈ ಒಂದು ವರ್ಷ ಪೂರ್ತಿ ಇರತಕ್ಕಂಥ ಗ್ರಹಸ್ಥಿತಿಗಳ ಪ್ರಕಾರವಾಗಿಯೂ ಕೂಡ ಸಿಗುವಂಥ ಯೋಗಗಳು ಕೂಡ ನಿಮಗೆ ಇರುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಮೂಲ ಜಾತಕದಲ್ಲಿ ಶುಭಗ್ರಹರ ದೃಷ್ಟಿ, ಶುಭಗ್ರಹ ಯೋಗ, ದಶಾಭುಕ್ತಿಗಳಲ್ಲಿ ಯಾವ ರೀತಿಯಾದಂತಹ ಗ್ರಹಗಳದ್ದು ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಸರಿಯಾದಂತಹ ಒಂದು ದೈವಜ್ಞರ ಮುಖಾಂತರವಾಗಿ ತಿಳಿದುಕೊಂಡು ಬೇಕಾದಂಥ ಪರಿಹಾರಗಳ ಅಗತ್ಯ ಇದ್ದಲ್ಲಿ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣಬಹುದು. ದಾಂಪತ್ಯ ಜೀವನದ ವಿಷಯದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸುವಂಥ ಯೋಗಗಳಿರುವಂಥದ್ದು. ವಿವಾಹ ಆಗದೇ ಇರುವವರಿಗೂ ಕೂಡ ಆ ಒಂದು ದಿಶೆಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದರೆ ಸರಿಯಾದಂಥ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿರುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಸಾಕಷ್ಟು ಲಾಭವನ್ನು ಮಾಡುವಂಥ ಯೋಗಗಳು ಕೂಡ ಇರತಕ್ಕಂಥದ್ದು.
ಹೊರದೇಶದೊಂದಿಗಿನ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಉದ್ಯೋಗದಲ್ಲಿ ಒಳ್ಳೆಯ ಪ್ರಮೋಷನ್ ಕೂಡ ಆಗುವಂಥ ಯೋಗಗಳಿರುವಂಥದ್ದು. ರಾಜಕೀಯ ರಂಗದಲ್ಲಿರುವವರಿಗೆ ಸ್ಥಾನಮಾನಗಳು ವೃದ್ಧಿಯಾಗುವಂಥದ್ದು, ಅಧಿಕವಾಗಿರ್ತಕ್ಕಂತಹ ಜನಮನ್ನಣೆ ಸಿಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ರಾಜಕೀಯವಾದಂತಹ ಜೀವನದಲ್ಲಿ ಸಾಕಷ್ಟು ಸ್ವಲ್ಪ ಶತ್ರುಭೀತಿ, ಶತ್ರುಭಯ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳು ಇರುವುದರಿಂದಾಗಿ ಸರಿಯಾದಂಥ ಒಂದು ಚಿಂತನೆಗಳನ್ನು ಮಾಡಿಕೊಂಡು ಮುಂದುವರೆದರೆ ಅನುಕೂಲವಾದಂತಹ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿರತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಶುಭ ಫಲವನ್ನು ಕಾಣುವಂಥದ್ದು. ಅದೇ ರೀತಿ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿಯೂ ಕೂಡ 11ನೇ ಸ್ಥಾನದಲ್ಲಿರುವಂಥದ್ದು. ಸಾಕಷ್ಟು ಶುಭ ಫಲವನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ಕಾಣುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಮನಸ್ಸಂಕಲ್ಪಗಳು ಏನೇನಿದೆ ಎಲ್ಲವೂ ಕೂಡ ಈಡೇರುವಂತಹ ಒಂದು ಲಕ್ಷಣಗಳು ನಿಮಗೆ ಕಾಣಿಸುವಂಥ ಯೋಗಗಳಿರುವಂಥದ್ದು. ದ್ವಿತೀಯಾಧಿಪತಿಯಾದಂತಹ ಅದೇ ರೀತಿ ಲಾಭಾಧಿಪತಿಯಾದಂಥ ಬುಧನು 12ನೇ ಸ್ಥಾನದಲ್ಲಿರುವುದರಿಂದಾಗಿ ಅಲ್ಪ ಸ್ವಲ್ಪ ಕೆಲವಷ್ಟು ನಿಮ್ಮ ಲಾಭಾಂಶಗಳಿರಬಹುದು ಅಥವಾ ಸೇವಿಂಗ್ಸ್ ಅಂತ ಏನು ಹೇಳ್ತೇವೆ ಆ ಒಂದು ವಿಷಯದಲ್ಲಿ, ಖರ್ಚು ವೆಚ್ಚದ ವಿಷಯದಲ್ಲಿ ಸಾಕಷ್ಟು ನಿಗಾವನ್ನು ವಹಿಸಿದರೆ ನಿಮಗೆ ಒಳ್ಳೆಯ ಒಂದು ಪ್ರತಿಫಲವನ್ನು ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಕಾಣಲಿಕ್ಕೆ ಅನುಕೂಲಕರವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಒಂದು ಗ್ರಹಸ್ಥಿತಿಗಳ ಪ್ರಕಾರವಾಗಿ ಇದೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಶುಭಾಶುಭ ಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.